ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಇವತ್ತಿನ ನನ್ನ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ನನ್ನ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಕ್ಲೀನಿಂಗಿಂದ ಹಿಡಿದು, ಶಾಪಿಂಗಿಂದ ಹಿಡಿದು, ವರಮಹಾಲಕ್ಷ್ಮಿ ಕೂರ್ಸೋ ತನಕನೂ ಎಲ್ಲ ವೀಡಿಯೋಸ್‌ನು ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ, ಏನಂತಂದರೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ನನ್ನ ಕ್ಲೀನಿಂಗ್ ವ್ಲಾಗ್. ಅಪ್ಪಾ ಸಾಕಾಗಿತ್ತು ರೀ ನಿಜವಾಗ್ಲೂ. ನನಗಂತೂ ಎಷ್ಟು ಪಾತ್ರೆಗಳು, ಎಷ್ಟು ಧೂಳು, ಎಷ್ಟು ಕಸ, ಅಯ್ಯೋ ಸಾಕಪ್ಪ. ಹಬ್ಬ ಬರೋದು ಸಾಕು, ಕ್ಲೀನಿಂಗು ಸಾಕು ಅಂತ ಅನಿಸುತ್ತೆ. ಅದ್ರ ಮಧ್ಯೆ ನಮ್ಮ ಪಾರ್ಸೆಲ್ಗಳು ಬೇರೆ. ಈ ನನ್ನ ಪಾರ್ಸೆಲ್‌ನ ನಾನು ವರಮಹಾಲಕ್ಷ್ಮಿಗೆ ಅಂತಾನೆ ಹೇಳಿ ಆರ್ಡ್ರ್ ಮಾಡಿದ್ದು. ಈ ನನ್ನ ಪಾರ್ಸೆಲಲ್ಲಿ ನಾನು 2 ಪೇರ್ ಆಫ್ ಇಯರಿಂಗ್ಸ್‌ನ ಆರ್ಡರ್ ಮಾಡ್ಕೊಂಡಿದ್ದೆ. ಆ 2 ಪೇರ್ ಇಯರಿಂಗ್ಸ್ ಕೂಡ ತುಂಬ ಕಮ್ಮಿಲೇ ಸಿಕ್ತು ನನಗೆ. ಮತ್ತು ಇದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಹಾಕೊಂಡ್ಮೇಲಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಈ 2ರಲ್ಲಿ ಒಂದು ಪೇರ್ ಆಫ್ ಇಯರಿಂಗ್‌ನ ನಾನು ಹಾಕ್ಕೊಂಡಿದ್ದೀನಿ. ಇದು ಬಂದು ಒಂದು ಟ್ಯಾನ್ ರಿಮೂವಲ್ ಕ್ರೀಮ್‌ನ ಆರ್ಡರ್ ಮಾಡ್ಕೊಂಡಿದ್ದೆ. ಅಷ್ಟೆಲ್ಲ ಮಾಡಿ ಸುಸ್ತಾದ್ಮೇಲೆ ಸ್ವಲ್ಪ ಹಣ್ಣನ್ನ ತಿಂದು ಶಕ್ತಿನ ಬರಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಹೊರಟಿದ್ದೆ ಮಾರ್ಕೆಟಿಗೆ. ಆಯಿತಾ? ಮಾರ್ಕೆಟಿಗೆ ಅಂತ ಹೇಳಿ ಹೊರಟ್ವಿ. ಆ್ಯಕ್ಚುಲಿ ಒಳಗಡೆ ಬಂದುಬಿಟ್ಟಿದ್ವಿ. ಬಂದಮೇಲೆ ನಮಗೆ ಫ್ಲ್ಯಾಶ್ ಆಯಿತು, ಅಯ್ಯೋ ವಿಡಿಯೋನಾದರೂ ಮಾಡ್ಕೋಬೇಕಿತ್ತು ಅಂತ. ಇಲ್ಲಾಂದರೆ ಸ್ಟಾರ್ಟಿಂಗಿಂದಾನೇ ವಿಡಿಯೋ ಮಾಡ್ತಾ ಇದ್ದೆ ನಾನು. ಸ್ವಲ್ಪ ಹೊತ್ತು ಆದಮೇಲೆ ನನಗೆ ಅನಿಸಿದ್ದು ವಿಡಿಯೋ ಮಾಡಬೇಕು ಅಂತ. ಅದಕ್ಕೆ ಆಮೇಲೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ಲಿ ನಾವು ಹೋಗಿದ್ದೆವು ಎಲ್ಲಿಗೆ ಅಂತ ಅಂದರೆ, ಹೂ ಸೆಕ್ಷನ್ ಎಲ್ಲಿತ್ತು ಅಲ್ಲಿಗೆ ನಾವು ಹೋದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಎಲ್ಲ ಹೂಸು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಮಾತ್ರ. ಆ ಬಟನ್ ರೋಸ್ ನೋಡ್ತಾ ಇದ್ದರೆ ನನಗಂತೂ ಫುಲ್ ಖುಷಿ ಖುಷಿ ಆಗ್ತಾಯಿತ್ತು. ನನಗೆ ಏನಂದರೆ, ನಾವು ಕಾಲೇಜ್ ಟೈಮಿಂದನೂ ಅಷ್ಟೇ, ಕಾಲೇಜ್ ಟೈಮಲ್ಲಿ ನಮಗೆ ಒಂಥರ ನೆಮ್ಮದಿ ತಾಣ ಅಂತ ಅಂದರೆ ಮಾರ್ಕೆಟೇನೆ. ಒಂದು ಟೊಮೊಟೊ ತಗೋಬರೋಕ್ಕೂ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬರ್ತಾ ಇದ್ವಿ, ನಮ್ಮ ಬೆಸ್ಟ್ ಫ್ರೆಂಡ್ಸ್. ಇವಾಗ ಆ ಡೇಸ್‌ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ ನಾನು. ಡಿಗ್ರಿ ಟೈಮಲ್ಲಿ ಮಹಾರಾಣಿ ಕಾಲೇಜಿಂದ ಮಾರ್ಕೆಟ್ ತನಕ ನಡ್ಕೊಂಬರೋದು, ತಗೊಂಡು ಬರೀ 1 ಕೆಜಿ ಟೊಮೊಟೊ ತೊಗೊಳಕ್ಕೆ ಅಲ್ಲಿಂದ ನಡ್ಕೊಂಬರೋದು, 1 ಕೆಜಿ ಟೊಮೊಟೊ ತೊಗೊಂಡು ವಾಪಸ್ ಹೋಗೋದು, ಹಂಗೆ ಇರ್ತಿತ್ತು. ನಿಜವಾಗ್ಲೂ ಮಿಸ್ ಮಾಡ್ಕೋತೀನಿ ಕಾಲೇಜ್ ಡೇಸು. ಅದಾದಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಸೇವಂತಿಗೆ ಹೂವು ಮತ್ತು ಬಟನ್ ರೋಸ್ ಇದೆಲ್ಲ ಇತ್ತು. ಎಲ್ಲನೂ ಚೆನ್ನಾಗೇ ಇತ್ತು. ರೇಟ್ ಮಾತ್ರ ಅದ್ದೂರಿ. ಹೆಂಗೆ ಅಂದರೆ ಯಪ್ಪಾ, ನನಗಂತೂ ಮಾತಾಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಇದನ್ನೆಲ್ಲ ತೊಗೊಂಡು ಹೆಂಗಪ್ಪ ಹಬ್ಬ ಮಾಡೋದು ಅನ್ನೋಷ್ಟು ರೇಟ್ ಇತ್ತು. ಏನೂ ಮಾಡೋಕ್ಕಾಗಲ್ಲ, ಸೀಸನ್ ಅಲ್ವಾ. ಅವ್ರಿಗೂ ಇದೇ ಟೈಮಲ್ಲೇ ಹೂ ರೇಟ್ ಎಷ್ಟು ಹೇಳಿದ್ರು ತೊಗೊಳಕ್ಕೆ ಸಾಧ್ಯ. ಬೇರೆ ಟೈಮಲ್ಲಾದರೆ ಯಾರೂ ತೊಗೊಳಲ್ಲ. ಹಾಗಾಗಿ ಅವರು ರೇಟ್ ಹೇಳ್ತಾರೆ. ಬಾರ್ಗೇನ್ ಅಂತೂ ಇಲ್ಲವೇ ಇಲ್ಲ ಬಿಡಿ. ಹೂವಲ್ಲಂತೂ ಬೇಕಾ ತಗೋ, ಇಲ್ಲ ಅಂದರೆ ಬಿಡು ಅನ್ನೋ ಥರನೇ ಇತ್ತು ರೇಟ್ಸ್ ಮಾತ್ರ. ಸ್ವಲ್ಪ ಕೊಡಂಗೂ ಇತ್ತು, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿಯೇ ತಾವರೆ ಹೂವು ನೋಡಿದ್ವಲ್ಲ, ಆ ತಾವರೆ ಹೂವು ನಾನು ತೊಗೊಂಡೆ. ಲಕ್ಷ್ಮಿಗೆ ಪ್ರಿಯವಾದಂಥ ಹೂವು ಅಲ್ವಾ, ಹಾಗಾಗಿ ತೊಗೊಂಡ್ವಿ. ಈ ಅಡಿಕೆ ಅಂಗಡಿಯಲ್ಲಿ ನಾವು ಸ್ವಲ್ಪ ಪೂಜೆ ಸಾಮಾನು, ಅಡಿಕೆ ಇಂಥದ್ದೆಲ್ಲನೂ ತೊಗೊಂಡ್ವಿ. ಅದಾದಮೇಲೆ ಮುಗಿಸ್ಕೊಂಡು ಬಂದಿದ್ದು ನಾವು. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸುಮಂಗಲಿ ನೋಡಿದ್ವಿ. ಏನು ಜನ ಗುರು, ಯಾವಾಗಲೂ ಸುಮಂಗಲಿಯಲ್ಲಿ ಜನ ಇರ್ತಾರೆ. ನನಗೆ ಅರ್ಥ ಆಗಲ್ಲ, ಯಾಕಷ್ಟು ಜನ ಇರ್ತಾರೆ ಅಲ್ಲಿ ಅಂತ. ಅದು ಒಂಥರ ಹೆಸರು ಮಾಡಿಬಿಟ್ಟಿದೆಯಲ್ವಾ, ಹಾಗಾಗಿ ಮೋಸ್ಟ್ಲಿ ಇರ್ತಾರೆ ಅನಿಸುತ್ತೆ. ಬಟ್ ನನಗೇನು ಕಲೆಕ್ಷನ್ಸ್ ಹೋಗಿದ್ದೆ ನಾನೂ, ಬಟ್ ಕಲೆಕ್ಷನ್ಸ್ ಅಷ್ಟು ಏನೂ ಇಷ್ಟ ಆಗಲಿಲ್ಲ. ಏನೇನೂ ಇರಲಿಲ್ಲ. ಆದರೂ ಅಷ್ಟು ಜನ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇವಾಗಂತೂ ನಂಗೆ ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ಹೋಗಿದ್ದು ಯುವರಾಜ ಸಿಲ್ಕ್ಸ್‌ಗೆ. ಯುವರಾಜ ಸಿಲ್ಕ್ಸಲ್ಲಿ ನಾನು ಶಾಪಿಂಗ್ ಮಾಡಿದ್ದು ವರಮಹಾಲಕ್ಷ್ಮಿಗೆ ಅಂತ ಹೇಳಿ. ಇದು ಬಂದು ನಮ್ಮ ಫಸ್ಟ್ ಸ್ಯಾರಿ. ಈ ಸ್ಯಾರಿ ಡಾರ್ಕ್ ಬ್ಲೂ ಕಲರಲ್ಲಿ ಇದೆ. ಇದಕ್ಕೆ ಒಳ್ಳೆ ಕಲರ್ ಕಾಂಬಿನೇಷನ್ನು ಇತ್ತು, ಲೈಕ್ ಲೈಟ್ ಸಿಲ್ವರ್ ಕಲರ್ ಥರ. ಈ ಸ್ಯಾರಿ ರೇಟ್ ಬಂದು ₹880. ನಾನು ಬಿಲೋ 1000 ಎಲ್ಲ ಸ್ಯಾರೀಸು ತೊಗೊಂಡಿರೋದು. ಇದು ನನ್ನ ಇನ್ನೊಂದು ಸ್ಯಾರಿ. ಈ ಸ್ಯಾರಿ ಬಂದು ₹770 ಇದೆ. ಕಲರ್ ಕಾಂಬಿನೇಷನು ಕೂಡ ಚೆನ್ನಾಗಿದೆ. ಲೈಕ್ ಡೈರೆಕ್ಟಾಗಿ ಚೆನ್ನಾಗಿದೆ, ಬಟ್ ವಿಡಿಯೋದಲ್ಲಿ ಸ್ವಲ್ಪ ಡಿಮ್ ಕಾಣಿಸ್ತಾ ಇದೆ. ಇದು ಬಂದು ಇನ್ನೊಂದು ಸ್ಯಾರಿ. ಇದು ಬಾರ್ಡರ್ ಸ್ಯಾರಿ ಆ್ಯಕ್ಚುಲಿ. ನನಗೆ ಈ ಸ್ಯಾರಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದು ಬಂದು ₹980. ಈ ಸೀರೆಯಲ್ಲಿ ನಾವು 2 ಸೀರೆನ ತೊಗೊಂಡ್ವಿ. ಒಂದು ನಮ್ಮ ಅಕ್ಕನಿಗೆ ಮತ್ತು ಇನ್ನೊಂದು ನನಗೆ ಅಂತ ಹೇಳಿಬಿಟ್ಟು. ಇಲ್ಲೇ ನೋಡ್ತಿದ್ದೀರಲ್ವಾ, 2 ಸೀರೆ ತೊಗೊಂಡಿದ್ದು ನಾವು. ಎರಡೂ ಸೀರೆನೂ ಕೂಡ ಅದೇ ಸೇಮ್ ಸೀರೆನೇ, ಚೆನ್ನಾಗಿತ್ತು. ನನಗಿಷ್ಟ ಆಯಿತು. ನನಗೆ ಚೆನ್ನಾಗಿ ಕಾಣಿಸ್ಬೋದು ಅಂತ ತೊಗೊಂಡಿದ್ದೀನಿ. ನಾನು ಹೇಳಿದ್ನಲ್ಲ 2 ಅಂತ. ಅದು ಒಂದು ಸ್ಯಾರಿ ಮತ್ತು ಇದು ಒಂದು ಸ್ಯಾರಿ. ₹980ಗೆ ಈ ಸ್ಯಾರಿ ನನಗೆ ತುಂಬ ವರ್ತ್
ಅಂತ ಅನ್ನಿಸ್ತು. ಚೆನ್ನಾಗೂ ಇತ್ತು. ಆ ಬ್ಲೌಸು ಮತ್ತು ಅದು ಡಬಲ್ ಶೇಡ್ ಇದೆ. ವಿಡಿಯೋದಲ್ಲಿ ಸ್ವಲ್ಪ ಏನೋ ಸರಿ ಕಾಣಿಸ್ತಿಲ್ಲ. ಬಟ್ ಡಬಲ್ ಶೇಡು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗೆ ಸಖತ್ ಇಷ್ಟ ಆಗಿದ್ದು ಸ್ಯಾರಿ ಅದು. ಅದಾದಮೇಲೆ ಈ ಸೀರೆ ನೋಡ್ತಿದ್ದೀರಲ್ವಾ, ಇದು ಜಸ್ಟು 200 ರುಪೀಸ್ ಸ್ಯಾರಿ. ಇದು ಮಾರ್ಬಲ್ ಸ್ಯಾರಿ. ಇದೂ ಕೂಡ ಚೆನ್ನಾಗಿತ್ತು. ಈ ಸ್ಯಾರಿ ಬಂದು ನಮ್ಮ ಅತ್ತೆಗೆ ಅಂತ ನಾವು ತೊಗೊಂಡಿದ್ದು. ಅವ್ರು ಅದೇ ಸಾಕು ಅಂತ ಹೇಳಿದರು, ಹಾಗಾಗಿ ಅದು ತೊಗೊಂಡ್ವಿ. ಇದು ನಾನು ಆವಾಗಲೇ 770 ರೂಪಾಯಿ ಸೀರೆ ತೋರಿಸಿದ್ನಲ್ವಾ, ಅದೇ 770 ರೂಪಾಯಿಲಿ ಅದು ಒಂದು ಕಲರು ಮತ್ತು ಈ ಕಲರ್ನ ನಾನು ತೊಗೊಂಡಿದ್ದು ರೆಡ್ ಕಲರ್. ಇದೇ ಸೀರೆನ ನಾನು ವರಮಹಾಲಕ್ಷ್ಮಿಗೆ ಹಾಕಿರೋದು. ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು. ಈ ಸಲ ಕಲರ್ ಕಾಂಬಿನೇಷನ್ ಬಂದು ನನಗೆ ರೆಡ್ಡೇ ಬೇಕಿತ್ತು. ಹಾಗಾಗಿ ನಾನು ರೆಡ್ಡನ್ನ ಹುಡುಕಿ ಹುಡುಕಿ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಬ್ಲ್ಯಾಕ್ ಸೀರೆ ನೋಡ್ತಿದ್ದೀರಲ್ವಾ, ಆ ಸೀರೆನೂ ಕೂಡ ತೊಗೊಂಡಿದ್ದೀನಿ. ಅದರದ್ದು ವಿಡಿಯೋ ಕೂಡ ಇದೆ. ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಎಲ್ಲ ಸೀರೆಸೂ ನಾವು ವರಮಹಾಲಕ್ಷ್ಮಿಗೆ ಅಂತ ಹೇಳಿ ತೊಗೊಂಡಿರೋದು. ಅಂದರೆ ಅದು ಒಂದಕ್ಕೆ ಅಂತಲ್ಲ, ಗೌರಿ ಹಬ್ಬ ಕೂಡ ಬರ್ತಾ ಇದೆ ಅಲ್ವಾ, ಸೊ ಎಲ್ಲದಕ್ಕೂ ಇರಲಿ ಅಂತ ಹೇಳಿ ಈ ಸೀರೆ ನಾನು ಶೇರ್ ಮಾಡ್ತೀನಿ ಅನ್ನಲ್ಲ ವಿಡಿಯೋ. ಇದೇ ಸೀರೆ ನೋಡಿ. ಇದು ಬಂದು 580 ರೂಪಾಯಿ ಅಂತ ಅನಿಸುತ್ತೆ. ಹೌದು, 580 ರೂಪಾಯಿ ಸೀರೆ. ಈ ಸೀರೆ ಕೂಡ ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್. ಈ ಬ್ಲ್ಯಾಕು ನನಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಮ್ಮ ಅಕ್ಕಂಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇಬ್ಬರು ಸೇರಿ ತೊಗೊಂಡ್ವಿ. ಸೀರೆ ತಗೊಂಡಾದಮೇಲೆ ಇದು ಬಂದು ಬ್ಲೌಸ್ ಹೊಲಿಯಕ್ಕೆ ಕೊಡೋಕ್ಕೆ ಅಂತ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಬಸ್ ಸ್ಟ್ಯಾಂಡಲ್ಲಿ ESI ಹತ್ರ ಕಾಯ್ತಾ ನಿಂತ್ಕೊಂಡೆ. ನಿಜವಾಗ್ಲೂ ನನಗೆ ಎಷ್ಟು ಮೊದಲೇ ಟಯರ್ಡ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ನನಗೆ ಹೋಗೋಕ್ಕೆ ಇರಿಟೇಷನ್ ಆಗೋಯಿತು. ಅಷ್ಟು ಕಾದು 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 ಬಸ್ಸು ಆಲ್ರೆಡಿ 6:30 ಆಗಿತ್ತು. ಈ ಸಂಡೇ ಅಂತೂ ನನಗೆ ಬಸ್ಸೇ ಸಿಗಲ್ಲ. ಮೈಯೆಲ್ಲ ಉರಿದೋಗ್ತಾ ಇತ್ತು ನನಗೆ. ಏನೂ ಮಾಡೋಕ್ಕಾಗಲಿಲ್ಲ. ನನಗೆ ಕಾದಿದ್ದು ಸಾಕಾಗಿ ನಾನು ಬಸ್ಸಲ್ಲಿ ಹೋಗಲೇ ಇಲ್ಲ. ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿಬಿಟ್ಟು ವಾಪಸ್ ಹೊರ್ಟೋಗ್ಬಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಕ್ಲೀನಿಂಗ್ ಹೇಳಿದ್ನಲ್ಲ, ಒಂದು ದಿವಸಕ್ಕೆ ಖಂಡಿತವಾಗ್ಲೂ ಮುಗಿಯಲ್ಲ. ಮಾಡ್ತಾ ಇರಬೇಕಾದ್ಲೇ ಇನ್ನೊಂದು ಪಾರ್ಸೆಲ್ ಬಂತು. ಅದು ನನ್ನ ಮಾಟಿ. ನಂಗೆ ಅದಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಮಾರ್ಕೆಟಿಂದೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಮನೆಗೆ ರೇಷನ್ ಬೇಕಾಗಿತ್ತು. ಏನೇನು ರೇಷನ್ ಬೇಕು ಹಬ್ಬದ ದಿನಕ್ಕೆ ಮತ್ತು ಊಟಕ್ಕೆ ಏನೇನು ಬೇಕಿತ್ತು ಅದನ್ನೆಲ್ಲ ಕೂಡ ತಗೊಂಡ್ವಿ. ಅದಾದಮೇಲೆ ಇದು ನನ್ನ ಹಬ್ಬದ ಹಿಂದಿನ ದಿನದ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಹಬ್ಬಕ್ಕೆ ನೈವೇದ್ಯಕ್ಕೆ ಅಂತ ಪ್ರಸಾದ ಮಾಡ್ತಾಯಿದ್ವಿ. ಒಬ್ಬಟ್ಟು ಮತ್ತು ರವೆ ಉಂಡೆ, ಹಾಗೆ ಜಾಮೂನ್ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಅಡುಗೆ ಮನೆಯಲ್ಲೇ ನಾವು ಲಕ್ಷ್ಮಿನ ಕೂರಿಸಿದ್ದು. ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಲಕ್ಷ್ಮಿ ಹೇಗೆ ಕೂರಿಸೋದು ಮತ್ತು ಹಿಂದೆ ವಾಲ್ ಡೆಕೋರೇಷನ್ ಮಾಡೋಕ್ಕೆ ಅಂತ ಗ್ರ್ಯಾಂಡೆಲ್ಲ ನಾವು ಸೀರೆ ಉಡ್ಸಲ್ಲ, ಜಸ್ಟ್ ಕಳಸ ಮಾತ್ರ ಇಡೋದು. ಅದಕ್ಕೇ ನನಗೆ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಇಷ್ಟ. ನೋಡಿ ಇಲ್ಲಿ ಜಾಮೂನು, ಅದು ಆಲ್ರೆಡಿ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದಂಥ ವಿಡಿಯೋ. ಹಾಗಾಗಿ ಆಮೇಲೆ ತೋರಿಸ್ತಾ ಇದ್ದೀನಿ. ಇದು ಹಬ್ಬದ ದಿನದ ವಿಡಿಯೋ. ಇಲ್ಲಿ ನಾನು ನಾನು ಹೇಳಿದ್ದೆ ಮುಂಚೆನೇ ಹಳೆ ವಿಡಿಯೋದಲ್ಲಿ, ನಮಗೆ ನೀರು ಕಾಯಿಸ್ಬೇಕು ಅಂತಂದರೆ ಒಲೆಯಲ್ಲೇ ಕಾಯಿಸೋದು. ಹಾಗಾಗಿ ನಾನು ಒಲೆಯಲ್ಲಿ ನೀರನ್ನ ಕಾಯಿಸ್ತಾ ಇದ್ದೀನಿ. ಇದು ಗುರುವಾರದ ರಾತ್ರಿದೇ ವಿಡಿಯೋ. ಮಲಗೇ ಇಲ್ಲ ಇಡೀ ರಾತ್ರಿ. ನಿಜವಾಗ್ಲೂ ಪ್ರಿಪ್ರೇಷನ್ ಅಂತ ಹೇಳಿ ಮಲಗೇ ಇಲ್ಲ. ಫುಲ್ಲು ಅದೊಂಥರ ಜೋಶ್ ಇರುತ್ತೆ ನನಗೆ. ವರಮಹಾಲಕ್ಷ್ಮಿ ಅಂದರೆ ತುಂಬ ಭಯ, ಭಕ್ತಿ. ಎಸ್ಪೆಷಲಿ ಈ ಸಲ ಅಂತೂ ನಾನು ತುಂಬಾ ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ. ಇಷ್ಟು ಸಲ ಕಂಪೇರ್ ಮಾಡಿದ್ರೆ ಸಿಟ್ಟು ಮಾಡಿದೆ, ಕೋಪ ಮಾಡಿದೆ. ಅಷ್ಟು ನಿದ್ದೆ ಬಂದಿಲ್ಲ ಅಂತ ಅಂದರೂ ಕೋಪ ಮಾಡದೆ ಮಾಡಿದ್ದೀನಿ. ಆಲ್ಮೋಸ್ಟ್ ಆಗಿತ್ತು, ಒಂದು 3:30 ಆಗಿತ್ತಂತ ಅನಿಸುತ್ತೆ. ಇಲ್ಲಿ ನಾನು ಬಾಗಿಲು ಕಸ ಗುಡಿಸಿ ಈ ಬಾಗಿಲುಗಳೆಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಇಲ್ಲಿ ನೋಡ್ತಿದ್ದೀರಲ್ವಾ, ಆಫ್ಟರ್ ಅರಿಶಿನ ಕುಂಕುಮ ನಮ್ಮ ಡೋರ್ ಹಿಂಗೆ ಕಾಣಿಸ್ತಾ ಇತ್ತು. ಅದಾದಮೇಲೆ ಇಲ್ಲಿ ತೋರಣ ಕೂಡ ಕಟ್ಟಿದ್ದೀವಿ. ತೋರಣ ಎಲ್ಲ ಕಟ್ಟಿದ ಮೇಲೆ ಇಲ್ಲಿ ನಾನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಪೂಜೆ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿ ಏನೇನು ಇಡಬೇಕು, ಹಣ್ಣುಗಳಿಂದ ಹಿಡ್ದು ಪ್ರಸಾದದಿಂದ ಹಿಡ್ದು ಅರಿಶಿನ ಕುಂಕುಮ ಇದನ್ನೆಲ್ಲ ನಾನು ಪ್ರಿಪೇರ್ ಮಾಡಿ ಎತ್ತಿಕ್ತಾ ಇದ್ದೀನಿ. ಹೂವು ಎಲ್ಲ ಇಟ್ಟು ನೀಟಾಗಿ ಎತ್ತಿಕ್ಕಿದ್ರೆ ನಮ್ಮ ಅತ್ತೆ ಬಂದು ಆಮೇಲೆ ಕಳಶ ಇಡ್ತಾರೆ ಅಂತ ಇದನ್ನೆಲ್ಲನೂ ನಾನು ರೆಡಿ ಮಾಡಿ ಇಡ್ತಾ ಇದ್ದೆ. ನಾನು ಯಾಕಂದರೆ ನಿದ್ದೆ ಮಾಡಿರಲಿಲ್ಲ. ಇದೇ ಕೆಲಸಕ್ಕೋಸ್ಕರ ನಾನು ನಿದ್ರೆ ಮಾಡಿರಲಿಲ್ಲ. ನಿಧಾನಕ್ಕೆ ಮಾಡೋಣ, ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ ಅನ್ನೋ ರೀಸನ್ಗೆ. ಇಲ್ಲಿ ಟೈಮು ಆಲ್ರೆಡಿ ಆಗಿದೆ, ಸುಮಾರು 4:15 ಆಗಿತ್ತು. ಆವಾಗ ನಮ್ಮ ಅತ್ತೆ ಎದ್ದು
ಬಾಗಿಲು ನಾನು ಆಲ್ರೆಡಿ ಕಸ ಗುಡಿಸಿದ್ರಿಂದ ಅವರು ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ರು. ಆಮೇಲಿಂದ ನಮ್ಮ ದೇವರು, ನಮ್ಮ ಮನೆಯ ಲಕ್ಷ್ಮಿ ಪುಟ್ಟ ಪುಟ್ಟದಾಗಿ ಈ ಥರ ಕಾಣಿಸ್ತಾ ಇದ್ಲು. ನಾವು ಸೀರೆ ಒಂದು ಉಡ್ಸಲ್ಲ, ಅದು ಬಿಟ್ಟರೆ ಇನ್ನೆಲ್ಲನೂ ಮಾಡ್ತೀವಿ. ಆಫ್ಟರ್ ಕಳಸ ಇಟ್ಟಾದಮೇಲೆ ನಮ್ಮ ಲಕ್ಷ್ಮಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು. ಅದಾದಮೇಲೆ ನಾನು ರೆಡಿಯಾಗಿ ಇಲ್ಲಿ ಸೀರೆ ಉಟ್ಕೊಂಡಿದ್ದೀನಿ. ಸೀರೆ ಉಟ್ಕೊಂಡು ಇದೇ ಸೀರೆ, ಆ ಸೀರೆಗೆ ವೈಟ್ ಕಲರ್ ಬ್ಲೌಸ್ನ ಹಾಕ್ಕೊಂಡು ನಾನು ರೆಡಿಯಾಗಿದ್ದೆ. ಅವಳು ನಮ್ಮ ಅಕ್ಕನ ಮಗಳು. ನಾವಿಬ್ಬರು ಇರಲಿ ಒಂದು ವೀಡಿಯೋ ತಗೊಳ್ಳೋಣ ಅಂತ ಹೇಳಿಬಿಟ್ಟು ತಗೊಂಡ್ವಿ. ಇದು ಹಬ್ಬದ ಊಟದ ವೀಡಿಯೋ. ಬೀನ್ಸ್ ಪಲ್ಯ, ಕೋಸಂಬರಿ, ಇದು ಬಂದು ಪಾಯಸ, ಆಮೇಲಿಂದ ಇದು ನುಗ್ಗೆಕಾಯಿ ಸಾಂಬಾರು. ತುಂಬ ಚೆನ್ನಾಗಿ ಬಂದಿತ್ತು ಊಟ ಅಂತೂ. ನಮ್ಮ ಅಕ್ಕ ಮಾಡಿದ್ದಿದ್ದು ಅಡುಗೆ ಎಲ್ಲ ಸಕ್ಕತ್ತಾಗಿ ಮಾಡಿದ್ಲು. ಇದು ಒಬ್ಬಟ್ಟಿಗೆ ಹಾಲು ಕಾಯಿಸಿಟ್ಕೊಂಡಿದ್ವಿ. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಒಬ್ಬಟ್ಟು ಜೊತೆಗೆ ಹಾಲು. ಇಷ್ಟು ನಮ್ಮ ಊಟ. ಅದ್ರ ಜೊತೆ ನಮ್ಮ ಪುಟ್ಟ ಲಕ್ಷ್ಮಿ, ಅವಳನ್ನ ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ಈ ಸಲ ನಮ್ಮ ಮನೆ ಲಕ್ಷ್ಮಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಇದ್ರ ಜೊತೆಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಲಕ್ಷ್ಮಿ ನಿಮ್ಮ ವರಮಹಾಲಕ್ಷ್ಮಿ ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ, ನನಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ನನ್ನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಾನು ಎಂಡ್ ಮಾಡ್ತಾ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.